ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಝೀಝಿ ಪ್ಲ್ಯಾಂಟನ್ನು ಯಾವ ರೀತಿ ರೀಪಾಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಝೀಝಿ ಪ್ಲ್ಯಾಂಟು ತುಂಬಾ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇದು ಬಲ್ಬ್ ಪ್ಲ್ಯಾಂಟು. ಒಂದು ಬಲ್ಬ್ ಇದ್ದರೆ ಸಾಕು, ಅದ್ರ ಪಕ್ಕದಲ್ಲಿ ತುಂಬಾ ಗಿಡಗಳು ಬೆಳೆಯುತ್ತೆ. ನೋಡಿ, ಇದ್ರೊಳಗೆ ಒಂದು ಲೆಮನ್ ಗಿಡ ಕೂಡ ಬೆಳೆದಿದೆ. ಇದನ್ನು ನಾವೀಗ ಆಚೆ ತೆಗೆಯೋದಕ್ಕೆ ಸ್ವಲ್ಪ ಮಣ್ಣನ್ನು ಸುತ್ತ ಫ್ರೀ ಮಾಡೋಣ, ಲೂಸ್ ಮಾಡೋಣ. ಮನಿ ಪ್ಲ್ಯಾಂಟು ಬಂದಿದೆ ನೋಡಿ, ಇದರಲ್ಲೊಂದು. ಅದರಲ್ಲಿ ತುಂಬ ರೂಟ್ಸ್ ಬಂದಿರೋದ್ರಿಂದ ಮಣ್ಣು ತುಂಬಾ ಟೈಟ್ ಆಗಿರುತ್ತೆ. ನೋಡಿ ಎಷ್ಟು ಟೈಟ್ ಇದೆ ಅಂತ, ಎಷ್ಟು ರೂಟ್ಸ್ ಕಾಣಿಸ್ತಿದೆ ನೋಡಿ. ರೂಟ್ಸ್ ಈ ಥರ ತುಂಬ ಆದಾಗ ಗಿಡಗಳು ಬರೋದಕ್ಕೂ ಕಷ್ಟ ಆಗುತ್ತೆ, ಹೊಸ ಗಿಡಗಳು ಬೆಳೆಯೋದಿಲ್ಲ. ಹಾಗಾಗಿ ಇದು ರೀಪಾಟ್ ಮಾಡಬೇಕಾಗತ್ತೆ. ಈ ರೂಟ್ಸ್ನೆಲ್ಲ ಸ್ವಲ್ಪ ತೆಗೆದು ಲೂಸ್ ಮಾಡೋಣ. ಫುಲ್ ಪ್ಲ್ಯಾಂಟ್ ತುಂಬ ರೂಟ್ಸೇ ಇದೆ ಜಾಸ್ತಿ. ಇದರಲ್ಲಿ ಒಂದು ಬಲ್ಬ್ ಇದ್ದರೆ ಸಾಕು, ತುಂಬ ಪ್ಲ್ಯಾಂಟ್ಸ್ ಬರುತ್ತೆ. ಬಟ್ ಈ ರೀತಿ ಫ್ರೀ ಇದ್ದಾಗ ಮಾತ್ರ ಅದು ಬರುತ್ತೆ. ದೊಡ್ಡ ಪಾಟಲ್ಲಿ ಹಾಕಿದ್ರೆ ಪಾಟ್ ತುಂಬ ಆಗೋವಷ್ಟು ಗಿಡಗಳು ಬರುತ್ತೆ. ಕಾಣಿಸ್ತಿದೆ ನೋಡಿ ರೂಟ್ಸು. ರೂಟ್ಸಲ್ಲೇ ಮುಚ್ಚೋಗಿದೆ ಫುಲ್ ಗಿಡ. ಈ ರೀತಿ ದಪ್ಪದು ಬಲ್ಬ್ ಇದೆ ನೋಡಿ, ಆಲೂಗೆಡ್ಡೆ ಥರ ಇರುತ್ತೆ ನೋಡೋದಕ್ಕೆ. ಈಗ ಡೈರಾ ಗಿಡದಲ್ಲೆಲ್ಲ ಇರುತ್ತಲ್ವ, ಆ ರೀತಿ ಗೆಡ್ಡೆಗಳಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿ, ಈ ಜಾಸ್ತಿ ಇರೋ ರೂಟ್ಸ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ಗಿಡಗಳು, ಹೊಸ ಗಿಡಗಳು ಬರೋದಕ್ಕೆ ಕಷ್ಟ ಆಗುತ್ತೆ. ರೂಟ್ಸ್ ಕಟ್ ಮಾಡೋದ್ರಿಂದ ಪ್ಲ್ಯಾಂಟ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಣ್ಣು ಕೂಡ ಫ್ರೀ ಆಗುತ್ತೆ, ಆವಾಗ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಇದು ತುಂಬಾ ಈಸಿ ಕೇರ್ ಅಂತ ಹೇಳ್ಬೋದು. ಜಾಸ್ತಿ ನೀರು ಕೂಡ ಹಾಕಬಾರ್ದು ಝೀಝಿ ಪ್ಲ್ಯಾಂಟ್ಗೆ. ನೀರು ಇಲ್ಲದೇ ಇದ್ದರೂ ಕೂಡ ಬೆಳೆಯುತ್ತೆ ಅದು. ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಝೀಝಿ ಪ್ಲ್ಯಾಂಟನ್ನು ಬೆಳೆಸಬಹುದು. ನೋಡಿ, ಎಲ್ಲ ರೂಟ್ಸು ಟ್ರಿಮ್ ಮಾಡ್ತಾಯಿದ್ದೀನಿ. ಈ ಎಕ್ಸ್ಟ್ರಾ ನಾನು ಪ್ರಾಪಗೇಷನ್ಗೆ ಅಂತ ಕಟ್ ಮಾಡಿದ್ದೆ ಪಕ್ಕದಲ್ಲಿರೋದು. ನೋಡಿ ಎಷ್ಟು ದೊಡ್ಡ ಬಲ್ಬ್ ಇದೆ ಅಂತ. ಒಂದೊಂದೇ ಕೂಡ ನೀವು ಸಪ್ರೇಟ್ ಪಾಟ್ನಲ್ಲಿ ಹಾಕಬಹುದು, ಆವಾಗ ಮತ್ತಷ್ಟು ಗಿಡಗಳು ಕೂಡ ಜಾಸ್ತಿ ಆಗುತ್ತೆ. ಈ ರೂಟ್ಸ್ ಕಟ್ ಮಾಡಿರೋದೆಲ್ಲ ನಾವೇನು ಬಿಸಾಕೋದು ಬೇಡ, ಪಾಟಲ್ಲೇ ಹಾಕಿದ್ರೆ ಅದು ಕೂಡ ಗೊಬ್ಬರ ಆಗುತ್ತೆ. ಹಾಗಾಗಿ ನಾನು ಮತ್ತೆ ಅದನ್ನೇ ಪಾಟ್ಗೆ ಹಾಕ್ತಾಯಿದ್ದೀನಿ. ಇದರಲ್ಲೇ ತುಂಬಿ ಅದ್ರ ಮೇಲೆ ನಾನು ಗಿಡನ ಹಾಕ್ತೀನಿ. ಬೇಕಂದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಗೊಬ್ಬರ ಕೂಡ ಮಿಕ್ಸ್ ಮಾಡಬಹುದು. ನಾನು ಗಿಡಗಳಿಗೆ ಅಂತ ಸಪ್ರೇಟಾಗಿ ಯಾವುದು ಫರ್ಟಿಲೈಸರ್ನ ಯೂಸ್ ಮಾಡಲ್ಲ. ಕಿಚನ್ ವೇಸ್ಟಿಂದ ಏನು ಫರ್ಟಿಲೈಸರ್ ಮಾಡ್ತೀನೋ ಅದನ್ನೇ ನಾನು ಯೂಸ್ ಮಾಡ್ತೀನಿ. ಮತ್ತು ಪೂಜೆಗಿಟ್ಟಿದ್ದು ಹೂವೆಲ್ಲ ನಾನು ಡೈರೆಕ್ಟ್ ಪಾಟಲ್ಲೇ ಹಾಕ್ತೀನಿ. ನೋಡಿ, ಈ ರೀತಿ ಹೂವು ಕೂಡ ಬಂದಿದೆ ಝೀಝಿ ಪ್ಲ್ಯಾಂಟ್ನಲ್ಲಿ. ಇದು ಎಕ್ಸ್ಟ್ರಾ ಕಟ್ ಮಾಡಿರೋದೇನಿದೆ ಅದು ತೆಗೆದು ಹಾಕಿದ್ರೆ ಬೆಟರು. ಬಲ್ಬ್ ಮಾತ್ರ ನಾವು ಅದರಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ. ರೂಟ್ಸು ಏನು ಬೇಕಾಗಲ್ಲ. ಟ್ರಿಮ್ ಮಾಡ್ತೀನಿ ಅಂದರೆ ಫುಲ್ ಕೂಡ ಟ್ರಿಮ್ ಮಾಡಿ ಹಾಕಬಹುದು ನೀವು. ನಾನು 2 ಪ್ಲ್ಯಾಂಟನ್ನು ಒಂದೇ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಸದ್ಯ ಯಾವುದು ಪಾಟ್ ಇರಲಿಲ್ಲ, ಅದಕ್ಕೆ ನಾನು ಇದರಲ್ಲೇ 2 ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಜಾಗ ಫ್ರೀ ಆಗಲಿ ಅಂತ ರೀಪಾಟ್ ಮಾಡಿದೆ. ನೆಲದಲ್ಲಿ ಕೂಡ ಹಾಕಿದ್ರೆ ಝೀಝಿ ಪ್ಲ್ಯಾಂಟು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೀಪಾಟಿಂಗ್ ಬಗ್ಗೆ ಏನೇ ಅನಿಸಿಕೆ ಇದ್ದರೂ ಅದನ್ನು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ, ಈ ಪಾಟ್ಗೆ 2 ಸ್ಟೆಮ್ಮನ್ನು ನಾನು ಹಾಕಿದ್ದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಇರೋದನ್ನು ನಾನು ಇನ್ನೊಂದು ಕವರಲ್ಲಿ ನೋಡಿ, ಕೆಲವೊಂದು ಈ ರೀತಿ ಗಟ್ಟಿ ಇರೋ ಕವರಲ್ಲಿ ಕೂಡ ನಾವು ಗಿಡಗಳನ್ನ ಹಾಕೋದ್ರಿಂದ ಸ್ವಲ್ಪ ದಿವಸ ಇದರಲ್ಲಿ ಕೂಡ ಬೆಳೆಸಬಹುದು. ನಾನು ಈ ಕವರಲ್ಲೇ ಮಣ್ಣು ತುಂಬಿಸಿ ಆ್ಯಕ್ಚುಲಿ ಬಟರ್ ಫ್ರೂಟ್ ಸೀಡ್ ಏನು ಬರುತ್ತೆ ಅದನ್ನು ನಾನು ಇದರಲ್ಲಿ ನೆಟ್ಟಿದ್ದೆ. ಆ ಗಿಡ ತೆಗೆದ ಮೇಲೆ
ಅದು ಖಾಲಿ ಇತ್ತು, ಹಾಗಾಗಿ ಅದರಲ್ಲೇ ಈ ಝೀಝಿ ಪ್ಲ್ಯಾಂಟ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ 2 ಗಿಡನೂ ನೆಟ್ಟಾಗಿದೆ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಇದೇ ರೀತಿ ಬೇರೆ ಪಾಟಲ್ಲಿ ಕೂಡ ತುಂಬ ಗಿಡಗಳು ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.